ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಮಠಪತಿ, ಕರಿಯರ್ ರಿಡಿಫೈನ್ ಫೌಂಡರ್ ಆ್ಯಂಡ್ ಸಿಇಒ ಆ್ಯಂಡ್ ಆಲ್ಸೋ ಐ ಆಮ್ ಅ ಕರಿಯರ್ ಕೋಚ್. ನಾನು ಕರಿಯರ್ ಕೋಚ್ ಅಂತ ಅಂದರೆ ಇದರ್ ಇಟ್ ಈಸ್ ಜಾಬ್ ಕರಿಯರ್, ಎಜುಕೇಷನ್ ಕರಿಯರ್ ಆಗಿರ್ಬೋದು, ಈವನ್ ಕಾಂಪಿಟೇಟಿವ್ ಫೀಲ್ಡಲ್ಲೂ ಕೂಡ ನನ್ನ ಬಹಳಷ್ಟು ಜನ ಸ್ನೇಹಿತರು ಇರೋದ್ರಿಂದ ಸೊ ಆ ಒಂದಿಷ್ಟು ವಿಷಯಗಳು ಕೂಡ ನನಗೆ ಗೊತ್ತು. ಈಗ ಏನಂತಂದರೆ 29ಗೆ KAS ಪ್ರಿಲಿಮ್ಸ್ಗೆ ನೀವೆಲ್ಲ ತಯಾರಾಗ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಪ್ರಿಪರೇಷನ್ಸ್ ಆ್ಯಂಡ್ ನಿಮ್ಮ ಒಂದು ಎಕ್ಸಾಮ್ಸ್ಗೆ ಶುಭವಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೋಬೇಕು. ಇದು ನಿಮಗೆ ಯಾವುದೋ ಒಂದು ರೀತಿಯಿಂದ ಹೆಲ್ಪ್ ಆಗಬಹುದು ಅಂತ ಅನ್ಕೋತೀನಿ. ಆ್ಯಂಡ್ ಐ ಆಮ್ ನಾಟ್ ಗಿವಿಂಗ್ ಎನಿ ಮೋಟಿವೇಶನ್ ವರ್ಕ್ ಆಗಲ್ಲ ಯಾವತ್ತು, ನೆನಪಲ್ಲಿಡಿ. ಮೋಟಿವೇಶನ್ ನಿಮ್ಮೊಳಗಿಂದನೇ ಬರಬೇಕು. ಸೊ ಅದು ಯಾವಾಗಲೂ ವರ್ಕ್ ಆಗೋದು. ಬಟ್ ಅದಿರಲಿ ಸೈಡ್ಗೆ, ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ಎಕ್ಸಾಮ್ ಭಯ ಅನ್ನೋದಿರುತ್ತಲ್ಲ. ಲೈಕ್ ಎಕ್ಸಾಮ್ ಹಾಲಲ್ಲಿ ಕೂತಾಗ ಅಥವಾ ಎಕ್ಸಾಮ್ ಹತ್ರ ಬಂದಾಗೆ ಏನೋ ಒಂದು ಅದೋ ಒಂದು ಗೊತ್ತೇ ಇಲ್ದಿರೋದು ಏನೋ ಒಂದು ಪ್ರೆಷರ್ ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇರುತ್ತೆ. ಸೊ ಅದು ಒಂದು ಯಾವುದೋ ಆಂಗ್ಸೈಟಿ ಆಗಿರ್ಬೋದು, ಎಕ್ಸಾಮ್ ಫಿಯರ್ ಆಗಿರ್ಬೋದು, ಆ್ಯಂಡ್ ಕಾಂಪಿಟೇಷನ್ ಆಗಿರ್ಬೋದು. ಸೊ ಇದೆಲ್ಲ ಅನಲೈಸ್ ಯಾವ ಕಡೆ ಫೋಕಸ್ ಮಾಡ್ತಿದ್ದೀರಾ, ಸೊ ಅದು ನಿಮಗೆ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಫಾರ್ಮುಲಾ ಟು ಕಂಟ್ರೋಲ್ ಇಟ್. ಜಸ್ಟ್ ಐ ಆಮ್ ಶೇರಿಂಗ್ ಮೈ ಥಾಟ್ಸ್ ನಿಮ್ಮ ಜೊತೆ. ನಾನು ಒಂದಿಷ್ಟು ವಿಚಾರಗಳು ಹಂಚ್ಕೋಬೇಕು ಅಂತ ಒಂದು ಕಾಂಪಿಟೇಟಿವ್ ಫೀಲ್ಡಿಂದ ಬರೋ ಬಹಳಷ್ಟು ಸ್ನೇಹಿತರ ಜೊತೆಗೆ ಈ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಸೊ ಏನಂತ ಅಂದರೆ ಭಯ, ಆ್ಯಕ್ಚುಲಿ ಈಗ ಭಯ ಆಗಿರ್ಬೋದು ಅಥವಾ ಸೆಲ್ಫ್ ಡೌಟ್ ಆಗಿರ್ಬೋದು, ಆ್ಯಂಡ್ ಏನು ಕಾಂಪಿಟೇಷನ್ ಜಾಸ್ತಿ ಇದೆ, ಪ್ರೆಷರ್ ಆಗಿರ್ಬೋದು. ಸೊ ಜಸ್ಟ್ ಬಿ ಪ್ರಾಕ್ಟಿಕಲ್. ಆ ಒಂದು ಭಯದಿಂದ ನಿಮ್ಮ ಮೈಂಡು ಸ್ಟಕ್ ಆಗಿ ಯಾವುದೋ ಒಂದು ಮಾರ್ಕ್ಸ್ ನಿಮಗೆ ಮೈನಸ್ ಆದರೆ ಆ ಒಂದು ಮಾರ್ಕ್ಸಿಂದ ನಿಮ್ಮ ಎಂಟೈರ್ ಕರಿಯರ್, ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದೆಲ್ಲ ಸ್ಪಾಯ್ಲ್ ಆಗ್ತಾ ಇದೆ ಅಂತ ಅಂದರೆ ಜಸ್ಟ್ ಯು ಹ್ಯಾವ್ ಟು ಥಿಂಕ್, ಆ ಭಯಕ್ಕೆ ಪ್ರಯಾರಿಟಿ ಕೊಡಬೇಕಾ ಕೊಡಬಾರ್ದು ಅಂತ. ಸೊ ಇಫ್ ಯು ಆರ್ ಗೆಟ್ಟಿಂಗ್ ಸಮ್ ಗುಡ್ ಮಾರ್ಕ್ಸ್, ಏನೋ ನಾನು ತುಂಬ ಭಯಪಟ್ಟೆ, ತುಂಬ ಟೆನ್ಷನ್ ತೊಗೊಂಡೆ, ತುಂಬ ಪ್ರೆಷರ್ ತೊಗೊಂಡೆ, ಸೊ ಆ ಪ್ರೆಷರ್ ತಗೊಳ್ಳೋದ್ರಿಂದ ನನಗೆ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಆ ಭಯ ಪ್ರೆಷರ್ ತಗೊಳ್ಳಿ. ಇಲ್ಲ ಆ ಭಯ ಮತ್ತು ಒಂದು ಪ್ರೆಷರಿಂದ ನಿಮ್ಮ ಒಂದು ಮಾರ್ಕ್ಸ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಅಂದರೆ ಯು ಹ್ಯಾವ್ ಟು ಥಿಂಕ್, ಅದನ್ನು ಪ್ರಯಾರಿಟಿ ಕೊಡಬೇಕಾ ಕೊಡಬಾರ್ದಾ. ಲೈಕ್ ಬಿಕಾಸ್ ಆಬ್ವಿಯಸ್ಲಿ ಆ ಒಂದು ಥಾಟ್ ಇರುತ್ತೆ, ಯು ವಿಲ್ ಸಿ ದ ಕಾಂಪಿಟೇಷನ್. ಸೊ ಆ ಕಾಂಪಿಟೇಷನಿಂದ ಬಟ್ ಏನಂತ ಅಂದರೆ ಯು ಟು ಓನ್ಲಿ ಫೋಕಸ್ ಆನ್ ವಾಟ್ ಯು ಆರ್ ಡೂಯಿಂಗ್ ನೌ. ನಿಮ್ಮದು ಈ ಉದ್ದೇಶ ಏನು, ಜಸ್ಟ್ ಎಕ್ಸಾಮ್ ಬರಬೇಕು ಅಷ್ಟೇ. ಸೊ ಓದ್ತಾ ಇದ್ದೀರಾ, ಎಷ್ಟು ಓದಿದ್ದೀರಿ ಅಷ್ಟು ಅದರಲ್ಲಿ ಬರುತ್ತೆ. ನೀವು ಎಷ್ಟು ಓದಿದ್ದೀರಾ ಅಷ್ಟು ನೀವು ಬರೀತೀರಾ. ಓಕೆ, ಸೊ ನೀವು ಭಯ ಪಟ್ಟರೆ ಅದು ಓದಿದ್ದು ಕೂಡ ನಿಮಗೆ ಮರ್ತೋಗುತ್ತೆ. ಅಲ್ಲಿ ನಿಮಗೆ 1 ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಸೊ ಅದು ನಿಮಗೆ ಎಲ್ಲೋ ಎಫೆಕ್ಟ್ ಆಗಬಹುದು. ಏನು ಓದಿದ್ದೀರಾ, ಏನೇನು ಸ್ಟಡಿ ಮಾಡಿದ್ದೀರಾ, ಸೊ ಅದರಲ್ಲಿ ಯಾವುದಾದ್ರೂ ಬಂದಿದೆಯಾ ಅದನ್ನು ಆರಾಮಾಗಿ ಬರೆದು ಅದರಿಗೆ ಆನ್ಸರ್ ಮಾಡಿ ಬನ್ನಿ. ಅಲ್ಲಿ ಮತ್ತೆ ಸ್ಟ್ರೆಸ್ಸು, ಆಂಗ್ಸೈಟಿ ತೊಗೋಬೇಡಿ. ಭಯದಿಂದ ನೀವೇನು ಪಡ್ಕೊಳ್ಳೋಕ್ಕಾಗಲ್ಲ, ಬರೀ ಕಳ್ಕೊತೀರಾ. ಸೊ ಆ ಭಯನ ಇಗ್ನೋರ್ ಮಾಡಿ, ಅದಕ್ಕೆ ವ್ಯಾಲ್ಯೂ ಕೊಡಬೇಡಿ, ಅದನ್ನು ಪ್ರಯಾರಿಟಿ ಕೊಡಬೇಡಿ. ಬಿಕಾಸ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಅಲ್ಲ. ಯಾರೋ ನಿಮಗೆ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಥವಾ ಅವರು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಅವ್ರ ಜೊತೆ ಇರ್ತೀರಾ ಅಥವಾ ಅವರನ್ನು ಹೊರಗೆ ಹಾಕ್ತೀರಾ. ಸೊ ಭಯನೂ ಹಾಗೆ ಕನ್ಸಿಡರ್ ಮಾಡಿ, ಹೊರಗೆ ಹಾಕಿಬಿಡಿ. ಸೊ ನಿಮ್ದೇನಿದೆ ಎಕ್ಸಾಮ್ಸ್, ಏನೇನಿದೆ, ಏನು ಓದಿದ್ದೀರಾ, ಎಷ್ಟು ಬಂತು ಅಷ್ಟು ಬರಬೇಕು. ಸೊ ಯುವರ್ ಜಾಬ್ ಇಸ್ ಡನ್. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ. ಸೊ ಲೈಫ್ ಆಲ್ವೇಸ್ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಇದು ಒಂದು ಅವಕಾಶ, ಈ ಅವಕಾಶವನ್ನು ಆದಷ್ಟು ನಿಮ್ಮದಾಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.